ಪವರ್ ಸ್ಟಾರ್ ಕನ್ನಡ ರಾಜ್ಕುಮಾರ್ ಮರೆಯಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮರೆಯಾಗಿ ವರ್ಷಗಳೇ ಉರುಳಿದ್ರು ಅಭಿಮಾನ ಮಾತ್ರ ಹಾಗೆ ಇದೆ. ಅಂದಹಾಗೆ ಇಂದು ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ದುರ್ಗಿಗುಡಿಯ ಮಲ್ಲಿಕಾರ್ಜುನ ಚಿತ್ರಮಂದಿರದ ಎದುರು ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನ ಮಾಡಿ ಜೈಕಾರವನ್ನ ಹಾಕಿದ್ರು. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಅಪ್ಪು ಬಾಸ್ಗೆ ಪವರ್ ಸ್ಟಾರಿಗೆ ಅಪ್ಪು ಅಣ್ಣಂಗೆ ಪ್ರಸಾದ ಮತ್ತೆ ಸ್ವಲ್ಪ ಸ್ವಲ್ಪ ಅಷ್ಟೇ. ಜಿಲ್ಲೆಯಾದ್ಯಂತ ಎಲ್ಲ ಅಭಿಮಾನಿಗಳಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಅಪ್ಪು ಬರ್ತ್ಡೇ ವಿಶೇಷವಾಗಿ ಅವರಿಗೆ ಶುಭಾಶಯಗಳು ಕೋರ್ಕೊತಾ ಇದ್ದೀವಿ. ಈ ವರ್ಷ ವಿಶೇಷ ಏನಂದರೆ 50ನೇ ವರ್ಷದ್ದು ನಮ್ಮ ಭಾಗದಲ್ಲಿ ನಾವು ಆಚರಣೆ ಮಾಡ್ತಿರೋದೇ ಒಂದು ವಿಶೇಷವಾಗಿದೆ. ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಅಭಿಮಾನಿಗಳು, ಸಣ್ಣ ಪುಟ್ಟ ಕಾರ್ಮಿಕರು ಸಹ ನಾನು ಸಹಾಯ ಮಾಡ್ತೀನಿ, ನಾನು ನನ್ನ ಜೊತೆ ಪಾಲ್ಗೊಳ್ತೀವಿ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಪದಾರ್ಥಗಳು ಇರ್ಬೋದು, ಕೆಲವೊಂದು ಯೋಜನೆಗಳನ್ನು ರೂಪಿಸಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕವಾಗಿ ಅವರಿಂದ ನಾವು ಸಹ ಅವರಿಗೆ ಧನ್ಯವಾದಗಳನ್ನು ಕೋರ್ತೀವಿ. ಇದೇ ರೀತಿ ಪ್ರತಿ ವರ್ಷ ಮಾಡೋವಂಥ ಶಕ್ತಿ ನಮ್ಮ ಅಭಿಮಾನಿಗಳಿಂದ ನಮಗೆ ಅಭಿಮಾನಿಗಳು ನೀಡಬೇಕು. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಕೋರ್ತೀನಿ. ರೈಸ್ ಬಂದು 2 ಕ್ವಿಂಟಲ್ನ ಯೋಚನೆ ಮಾಡಿದ್ದೀವಿ. ಈಗಾಗಲೇ 1.25 ಕ್ವಿಂಟಲ್ ಬೇಯಿಸಿದ್ದೀವಿ. ಎಲ್ಲ 2,000 ಚಿಲ್ಲರೆ ಜನನ ಹಂಚ್ಬೋದು. ಇದು ವಿಶೇಷವಾಗಿ ಏನಂದರೆ ಚಿಕನ್ ಬಿರಿಯಾನಿ ಸಹ ಬಂದಿದೆ. ಅವರೇ ಸ್ವಯಂ ಪ್ರೇರಿತವಾಗಿ ಚಿಕನ್ ಬಿರಿಯಾನಿ ಹಾಗೂ ಮಶ್ರೂಮ್ ಬಿರಿಯಾನಿ ಇದ್ರ ನಂತರ ನಾವು ಹಂಚೋಕ್ಕೆ ಯೋಚನೆ ಮಾಡಿದ್ದೀವಿ. ಇದು ಸತತ ಒಂದು 3-4 ಕಾರ್ಯಕ್ರಮ ಅವರ ಅಭಿಮಾನಿಗಳು ಇಷ್ಟ ಅಂತ ಅವ್ರ ಚಿಕನ್ನು ಬಿರಿಯಾನಿ ಇರ್ಬೋದು, ಮಶ್ರೂಮ್ ಬಿರಿಯಾನಿ ಇರ್ಬೋದು, ಅವ್ರವ್ರ ಇಚ್ಛೆಯಿಂದ ಈ ಸ್ಥಳದಲ್ಲೇ ಮಾಡಬೇಕು. ಇಲ್ಲಿ ಅಪ್ಪು ಫಿಲಮ್ ರಿಲೀಸ್ ಆಗಿದೆ, ಅವ್ರ ಮೊದಲನೇ ಫಿಲಮ್ಮು, ಇದು 50ನೇ ವರ್ಷಕ್ಕೆ ಮತ್ತೆ ರಿಲೀಸ್ ಮಾಡಿರೋದು. ಇಲ್ಲಿ ಅಭಿಮಾನಿಗೆ ತುಂಬ ಖುಷಿಯಾಗಿದೆ. ಮೊದಲನೇದಾಗಿ
ನಮ್ಮ ದೇವರು ಅಂದರೆ ಅಪ್ಪು ಬಾಸಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಅಪ್ಪು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅಪ್ಪು ಬರ್ತ್ಡೇಗೋಸ್ಕರ ಅನ್ನ ಸಂತರ್ಪಣೆ ಮತ್ತು ಹಾಗೂ ದಯವಿಟ್ಟು ಎಲ್ಲ ಅಭಿಮಾನಿಗಳ ಕಡೆಯಿಂದ ನನ್ನದೊಂದು ರಿಕ್ವೆಸ್ಟ್ ಏನು ಅಂತಂದರೆ, ಅಪ್ಪು ಇರಬೇಕಾದ್ರೆ ನಾವು ಎಷ್ಟೋ ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಾಸ್ ನಮ್ಮ ಜೊತೆಗೆ ಬಂದು ಒಂದು ಸಿನಿಮಾನೂ ನೋಡಿಲ್ಲ. ಅಟ್ಲೀಸ್ಟ್ ಅಪ್ಪು ಮಗ ಅಂತ ಅನ್ಸ್ಕೊಂಡಿರೋ ಯುವ ಅವರಾದರೂ ಬಂದು ಅಟ್ಲೀಸ್ಟ್ ಈ ನೆಕ್ಸ್ಟು ಎಕ್ಕ ಫಿಲಮ್ ಅಂತ ಬರ್ತಾಯಿದೆ ಬಾಸಿಂದು. ಆ ಎಕ್ಕ ಫಿಲಮು ನಮ್ಮ ಜೊತೆ ಕೂತ್ಕೊಂಡು, ಅದು ನಮ್ಮ ಶಿವಮೊಗ್ಗದಲ್ಲಿ ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ನಮ್ಮ ಜೊತೆ ಕೂತ್ಕೊಂಡು ಆ ಫಿಲ್ಮ್ನ ನೋಡಬೇಕು ಅಂತ ನಮ್ಮೊಂದು ಆಶೆ ಇದೆ. ದಯವಿಟ್ಟು ನಮ್ಮ ದೇವರಿದ್ದಾಗ ಅವ್ರು ತುಂಬ ರಿಕ್ವೆಸ್ಟ್ ಮಾಡ್ತೀವಿ, ಬರೋಕ್ಕಾಗಿಲ್ಲ ಅವ್ರಿಗೆ ಕಾರಣಾಂತರಗಳಿಂದ. ಅಟ್ಲೀಸ್ಟ್ ಯುವ ಅವರು ಇದ್ದಾರೆ, ಅವರಾರು ಬಂದು ನಮ್ಮ ಆಸೆ ಈಡೇರಿಸಬೇಕು ಅಂತ ಅವ್ರು ನಿಮ್ಮ ಮನೆಯಾಗಿ ಕೇಳ್ಕೊಂತೀವಿ. ಅಪ್ಪುವರ ಹುಟ್ಟಿದಬ್ಬ 50ನೇ ವರ್ಷದ್ದು ಅಂಗವಾಗಿ ಇವತ್ತು 2000 ಜನಕ್ಕೆ ಲಘು ಉಪಹಾರ, ವೆಜ್ ಬಿರಿಯಾನಿ ಮತ್ತು ಮಿಲ್ಕ್ ಶೇಕ್ ಹಾಲು ವಿತರಣೆ, ಐಸ್ ಕ್ರೀಮು, ಬೀಡ ಎಲ್ಲ ಅಪ್ಪ ಅಭಿಮಾನಿಗಳು ನಮ್ಮ ಮಧು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಆಮೇಲೆ ಹಾಲು ವಿತರಣೆ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ವಿ. ಅಪ್ಪ ಅವರು ಇವತ್ತು ಮರೆಯಲಾಗದ ಮಾಣಿಕ್ಯ. ಇವತ್ತು ಅವರು ಹೇಳ್ಕೊಟ್ಟಂಥ ಸತ್ತ ಸಿದ್ಧಾಂತನ ಇವತ್ತು ಅಭಿಮಾನ ಮೂಲಕ ಕಾಣ್ತಿದ್ದೇವೆ. ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ವತಿಯಿಂದ, ನಮ್ಮ ಎಲ್ಲ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಭಾಳ ಒಂದು ಖುಷಿ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಒಂದು ಅಭಿಮಾನಿಗಳು ದಂಡೇ ಬಂದಿದೆ ಅಂತಲೇ ಹೇಳ್ಬೋದು. ಕಾರ್ಯಕ್ರಮಕ್ಕೆ ನಮ್ಮ ಕೈಲಾದಷ್ಟು ಒಂದು ಸಹಕಾರ ನೀಡ್ತೀನಿ ಅಂತಂದರು. ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ, ನಾವು ಬಂದು ಪಾಲ್ಗೊಳ್ತೀವಿ ಅಂತಾರಲ್ಲ, ಅದು ಭಾಳ ಮುಖ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಬರ್ತೀನಿ ಅನ್ನೋದ್ರ ಜೊತೆಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನಮಗೆ ಭಾಳ ಖುಷಿ ಇದೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಶರಾವತಿ